ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ ಒಂದು ಬಟ್ಟೆ ಇತ್ತು. ಇದರಲ್ಲಿ ಈ ಥರ ಟಾಪು ಅಂದರೆ ನನಗೆ ಇದೆಲ್ಲ ಇಡೋಕ್ಕಾಗಲ್ಲ. ಈ ಪ್ಲ್ಯಾಕೆಟು ಮತ್ತು ಕಾಲರು ಇಡೋಕ್ಕೆಲ್ಲ ಜಾಸ್ತಿ ಬಟ್ಟೆ ಬೇಕು, ಅಷ್ಟು ಬಟ್ಟೆ ಇಲ್ಲ. ಅದಕ್ಕೋಸ್ಕರ ಒಂದು ಶಾರ್ಟ್ ಕುರ್ತಾ ಟೈಪ್ ಮಾಡ್ಕೋತಾ ಇದ್ದೀನಿ. ಇದು ಲೆಂತ್ಗೆ ಮತ್ತು ಇದು ಈ ಸ್ಕ್ವೇರ್ ನೆಕ್ಗೆ ಅದಕ್ಕೆಲ್ಲ ಇದು ನೋಡ್ತಾ ಇದ್ದೀರಲ್ವಾ, ಈ ಥರ ಸ್ಕ್ವೇರ್ ನೆಕ್ ಮಾಡ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ. ಈ ಥರ ಆಫೀಸ್ಗೆ ಹೋಗೋವಾಗ ಡೈಲಿ ಹಾಕ್ಕೊಳ್ಳೋಕ್ಕಾಗತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಇಷ್ಟುದ್ದ ಬರೋಣ. ಇಷ್ಟುದ್ದ ಬರಬೇಕು ಅಂತಂದರೆ ನಾನು ಪಟ್ಟಿ ಹಾಕಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಪಟ್ಟಿ ಹಾಕ್ತೀನಿ ಕೆಳಗಡೆ ಸೈಡು. ಹಾಕ್ಬಿಟ್ಟು ಅದು ಹೆಂಗಿರೋ ಒಳಗಡೆ ಹೋಗುತ್ತೆ, ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಮಾಡ್ತಾ ಇದ್ದೀರಲ್ವಾ, ಶೇಪು ಎಲ್ಲ ಹಿಂಗೆ ಬೇಕು ನನಗೆ. ನೆಕ್ ಮಾತ್ರ ಇದ್ರ ಥರ ಮತ್ತು ಈ ಶೋಲ್ಡರು ಇದ್ರ ಥರ ಇಡ್ತೀನಿ. ಸಿಂಪಲ್ಲಾಗಿ ಹೊಲ್ಕೊಳ್ಳೋಣ ಅಂತ ಅಷ್ಟೇ. ನನ್ನ ಪ್ರಕಾರ ಸ್ವಲ್ಪ ಯಾವಾಗಲೂ ಸಿಂಪಲ್ ಆಗಿರೋವಂಥ ನೆಕ್ಸೇ ಆಗಲಿ ಮತ್ತು ಸಿಂಪಲ್ ಡಿಸೈನೇ ಚೆನ್ನಾಗಿ ಕಾಣುತ್ತೆ. ಅದೇ ಒಂಥರ ತುಂಬ ಒಳ್ಳೆ ಅಫಿಷಿಯಲ್ ಲುಕ್ಕು ಮತ್ತು ತುಂಬ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ. ಆದ್ದರಿಂದನೇ ನಾನು ಯಾವಾಗಲೂ ಸಿಂಪಲ್ಲಾಗೇ ಹೊಲ್ಕೋತೀನಿ, ಸಿಂಪಲ್ಲಾಗಿರೋವಂಥ ಕ್ಲೋತ್ಸೇ ತೊಗೋತೀನಿ. ತುಂಬ ಓವರಾಗಿ ಡಿಸೈನ್ ಆಗಲಿ ಚಮ್ಕಿಗಳಾಗಲಿ ಇರೋದನ್ನು ನಾನು ತಗೊಳ್ಳೋದಿಲ್ಲ ಅಥವಾ ಹೊಲ್ಕೊಳ್ಳೋದು ಇಲ್ಲ. ಸ್ವಲ್ಪ ಆರ್ಮ್ ಹೋಲ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇದು ಸ್ವಲ್ಪ ಅನ್ಈಸಿ ಫೀಲ್ ಆಗುತ್ತೆ ಇದು. ಅದಕ್ಕೋಸ್ಕರ ರೆಡಿಮೇಡ್ ಇದೆಯಲ್ಲ ಅದ್ರ ಥರ ಇಟ್ಕೊಳ್ಳೋಣ ಅಂತ. ಆರ್ಮ್ ಹೋಲ್ ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರಬೇಕು. ಅಂತಂದರೆ ನಾನು ಹೇಳ್ತಾ ಇರೋದು, ಈ ಉದ್ದ ತೊಗೋತೀರಲ್ವ ಆರ್ಮ್ ಹೋಲ್ ಉದ್ದ, ಅದು ಯಾವಾಗಲೂ 6.5 7 ಹಂಗೆ ತೊಗೊಳ್ಳೋದೇ ಒಳ್ಳೆಯದು. ತುಂಬ ಕಡಿಮೆ ಇಟ್ಕೊಂಡ್ರೆ ಕೈ ಎತ್ತವಾಗೆಲ್ಲ ಕಂಕ್ಳಲ್ಲಿ ಒಂಥರ ಟೈಟ್ ಆದಂಗೆ ಅನಿಸುತ್ತೆ. ತುಂಬ ಕಂಕ್ಳ ಹತ್ರ ಜಾಗ ಸಾಕಾಗಲ್ಲ, ಆವಾಗ ನೋವಾಗೋಕ್ಕೂ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರು ತುಂಬ ಕಡಿಮೆ ಆರ್ಮ್ ಹೋಲ್ ಇಡ್ತಾರೆ, ಆ ಥರ ಇಡಬಾರ್ದು. ಆರ್ಮ್ ಹೋಲು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು, ಆವಾಗಲೇ ಈಸಿ ಮೂವ್ಮೆಂಟ್ ಆಗುತ್ತೆ ಹ್ಯಾಂಡ್ದು. ಈಗ ನೆಕ್ ವಿಡ್ತು ನಾನು ಕಡಿಮೆನೇ ಇಟ್ಕೋತಾ ಇದ್ದೀನಿ. ಯಾಕಂತಂದರೆ ಇದು ಅಫಿಷಿಯಲ್ ಪರ್ಪಸ್ ಅಲ್ವಾ, ಅದಕ್ಕೆ 2 ಕಾಲು ಇಟ್ಕೊಂಡಿದ್ದೀನಿ. ಹೊಲ್ದಾದ್ಮೇಲೆ 2.5 ಆಗುತ್ತೆ, ಕಡಿಮೆನೇ ಇಟ್ಕೊಂಡಿದ್ದೀನಿ. ಈವನ್ ಡೆಪ್ತ್ ಆಫ್ ದ ನೆಕ್ಕು ಅಷ್ಟೇ, ತುಂಬ ಜಾಸ್ತಿ ಏನು ಇಟ್ಕೊಂಡಿಲ್ಲ ಫ್ರಂಟ್ದು. ನಮಗೆ ಯಾವಾಗಲೂ ಅಫಿಷಿಯಲ್ ಪರ್ಪಸ್ಸಲ್ಲಿ ಅಂತಂದರೆ ಸ್ವಲ್ಪ ನಾವು ಎಷ್ಟು ಬಗ್ಗಿ ಎಲ್ಲರ ಜೊತೆ ಯಾರ ಜೊತೆ ವ್ಯವಹಾರ ಮಾಡ್ತಿರ್ತೀವಿ, ಫಾರ್ ಎಕ್ಸಾಂಪಲ್ ಅಲ್ಲಿ ಗಂಡಸ್ರಿರ್ಬೋದು ಹೆಂಗಸ್ರಿರ್ಬೋದು, ನಾವು ಬಗ್ದಾಗ ಏನು ಮುಂದ್ಗಡೆ ಏನು ಎದೆ ಕಾಣದೇ ಇರೋ ಥರ ನಾವು ನೋಡ್ಕೋಬೇಕು. ಆ ರೀತಿಯಾಗಿ ನಾನು ನೆಕ್ಕು ಇಟ್ಕೋತೀನಿ ಯಾವಾಗ್ಲೂ. ತುಂಬ ಡೀಪ್ ನೆಕ್ ಇಟ್ಕೊಳ್ಳಲ್ಲ, ತುಂಬ ವೈಡ್ ನೆಕ್ಕು ಇಟ್ಕೊಳ್ಳಲ್ಲ, ಸ್ವಲ್ಪ ನೋಡಿಕೊಂಡು ಇಟ್ಕೋತೀನಿ. ಇದು ನೋಡು ಸ್ಕ್ವೇರ್ ನೆಕ್ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಪೋರ್ಷನಲ್ಲಿ ಅಗಲ ಬರೋ ಥರ ಈ ಸರಿ ಸ್ಕ್ವೇರ್ ನೆಕ್ ಇಟ್ಕೊಂಡಿದ್ದೀನಿ. ಈಗ ಆರ್ಮ್ ಹೋಲ್ ಕರೆಕ್ಟಾಗಿ ಬರ್ತಾ ಇದೆಯಾ ಅಂತ ನೋಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಕರೆಕ್ಟಾಗಿ ಬಂದಿದೆ ಅಂದರೆ ಸರಿಯಾಗಿ ಸೆಟ್ ಆಗುತ್ತೆ ಅಂತ ಹೊಲ್ದಾದ್ಮೇಲೆ. ಇಲ್ಲ ಅಂತಂದರೆ ಹೆಚ್ಚು ಕಡಿಮೆ ಇದ್ದರೆ ಸರಿಯಾಗಿ ಸೆಟ್ ಆಗೋದಿಲ್ಲ ಸ್ಲೀವ್ಸ್ ಎಲ್ಲ. ಆಮೇಲೆ ಈಗ ನೆಕ್ಕು ಆರ್ಮ್ ಹೋಲು ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬ್ಯಾಕ್ ನೆಕ್ಕು, ಅದಾದಮೇಲೆ ಆರ್ಮ್ ಹೋಲ್ ಹತ್ರ ಮತ್ತು ಕೆಳಗಡೆ ಶೇಪ್ ಇರುತ್ತಲ್ವ, ಕೆಳಗಡೆ ಶೇಪು ಮತ್ತು ಆರ್ಮ್ ಹೋಲ್ ಹತ್ರ ಕಟ್ ಮಾಡ್ಕೋತೀನಿ. ಆಮೇಲೆ ಫ್ರಂಟ್ ಪೋರ್ಷನ್ನು, ಫ್ರಂಟ್ ನೆಕ್ಕು, ಫ್ರಂಟ್ ಆರ್ಮ್ ಹೋಲು ಅಷ್ಟೇ. ಯಾವುದೇ ವಿದ್ಯೆ ಆಗಲಿ ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಆ ರೀತಿ
ಇದು ಯಾವುದೇ ವಿದ್ಯೆ ನಾವು ಕಲಿಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ಬೇಕಷ್ಟೇ, ಆವಾಗ ನೀಟಾಗಿ ಎಲ್ಲ ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗಂತೂ ತುಂಬ ಫೆಸಿಲಿಟೀಸ್ ಇದೆ, ಯೂಟ್ಯೂಬ್ ಇದೆ, ಮತ್ತು ಆನ್ಲೈನಲ್ಲಿ ತುಂಬ ಬೇರೆ ಬೇರೆ ಕೋರ್ಸಸ್ ಅವೈಲೇಬಲ್ ಇರುತ್ತೆ. ಅದು ಯಾವುದಕ್ಕೆ ಆಗಿರ್ಬೋದು, ಕಂಪ್ಯೂಟರ್ ಕೋರ್ಸು ಅಥವಾ ಟೇಲರಿಂಗು, ಏನೇ ಆಗಲಿ ಕಲ್ತ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಲ್ತ್ಕೋಬೋದು. ಯಾವುದೂ ನನಗಾಗಲ್ಲ ಅಂತ ಏನೂ ಇಲ್ಲ. ಎಲ್ಲರಿಗೂ ಅವ್ರ ಟ್ಯಾಲೆಂಟ್ ಮೇಲೆ ಎಲ್ಲನೂ ಕಲ್ತ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ದಾಗ ಹಾರ್ಡ್ ವರ್ಕ್ ಮುಂದೆ ಯಾವುದೂ ಬರೋದಿಲ್ಲ. ಇಂಟ್ರೆಸ್ಟ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಆವಾಗ ಡೆಡಿಕೇಶನ್ನು, ಹಾರ್ಡ್ ವರ್ಕ್ ಇದ್ದಾಗ ಖಂಡಿತ ಸಾಧನೆ ಮಾಡೋಕ್ಕಾಗುತ್ತೆ. ಇದು ನೋಡಿ ಫ್ರಂಟ್ ನೆಕ್ಕು, ಫ್ರಂಟ್ ಆರ್ಮ್ ಕಟ್ ಮಾಡಿದ್ದಾಯಿತು. ಈಗ ಇದರಲ್ಲಿ ಸ್ಲೀವ್ಸ್ ಹೊಲಿಯೋಣ ಅಂತ ಸೆಟ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ ಹೊಲಿಯೋದಕ್ಕೆ ಸ್ಲೀವ್ಸು ತುಂಬ ಏನು ಉದ್ದ ಹೊಲ್ಕೋತಾ ಇಲ್ಲ, ಒಂದು 6.5 ಇಂಚಸ್ ಅಷ್ಟೇ ಉದ್ದ, ತುಂಬ ಉದ್ದ ಬೇಡ ಅಂತ. ಮತ್ತು ಅಷ್ಟು ಬಟ್ಟೆ ಕೂಡ ಇಲ್ಲ, ಅದಕ್ಕೋಸ್ಕರ. ಈಗ ಸ್ಲೀವ್ಸು ಕಟ್ ಆದಮೇಲೆ ಎಲ್ಲ ಕಟ್ ಮಾಡಿದ್ದಾಯಿತು, ಹೊಲಿಬೇಕಷ್ಟೇ. ಕಟ್ ಮಾಡೋದೇ ದೊಡ್ಡ ಕೆಲಸ. ಕಟ್ ಮಾಡೋವಾಗ ಕರೆಕ್ಟಾಗಿ ಬಂದರೆ ಹೊಲಿಯೋದು ಕೂಡ ಕರೆಕ್ಟಾಗೇ ಬರುತ್ತೆ. ಅದು ಯಾಕೆ ಅಂತಂದರೆ ಅದೇ ಬೇಸಿಕ್ಕು. ಎಷ್ಟೊಂದು ಸರಿ ನೀವು ಹೊಸದಾಗಿ ಹೊಲಿಯೋವಾಗ ಯಾವುದಾದ್ರೂ ಪ್ರತಿ ಸರಿ ಕಟ್ ಮಾಡೋವಾಗಲೂ ನನ್ನ ಸಜೆಷನ್ ಏನು ಅಂದರೆ, ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳಿ. ಯಾವುದು ಸರಿಯಾಗಿ ಬರುತ್ತೋ ಅದನ್ನು ಒಂದು ರೆಫ್ರೆನ್ಸ್ ಆಗಿ ಇಟ್ಕೊಂಡು ನೀವು ಆಮೇಲೆ ನೆಕ್ಸ್ಟ್ ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನು ಕಟ್ ಮಾಡಿ ಹೊಲಿದಾದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ಅಲ್ವಾ. ಟಾಪ್ ಈ ರೀತಿಯಾಗಿ ಬಂದಿದೆ ನೋಡಿ. ಕೆಳಗಡೆ ಹಾಫ್ ಸರ್ಕಲ್ಲು ಮತ್ತು ನೆಕ್ ಹತ್ರ ಸ್ಕ್ವೇರ್ ನೆಕ್ ಇದು. ಬಟ್ ವಾಶ್ ಮಾಡಿದ್ದೀನಿ, ಹಾಕ್ಕೊಂಡು ಹೋಗಿದ್ದೆ ನಾನು 2 ಸರಿ, ವಾಶ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ. ಐರನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನೋಡಿ. ಸ್ಲೀವ್ಸ್ ಇಷ್ಟೇ ಹಾಕಿರೋದು, ಈ ರೀತಿಯಾಗಿ ಬಂದಿದೆ. ತುಂಬ ಚೆನ್ನಾಗಿತ್ತು ಹಾಕ್ಕೊಂಡಾಗ. ಇಲ್ಲಿ ಇದೆಯಲ್ವ, ನಾರ್ಮಲ್ ಸ್ಕ್ವೇರ್ ನೆಕ್ಗಿಂತ ಸ್ವಲ್ಪ ಇಲ್ಲಿ ಮೇಲೆಗಿಂತ ಕೆಳಗಡೆ ಅಗಲ ಇದೆ. ಅದಕ್ಕೆ ಇದು ಲುಕ್ಕು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ನನ್ನನ್ನು ಸಪೋರ್ಟ್ ಮಾಡಬೇಕು, ನನ್ನ ಚಾನಲ್ನ ಸಪೋರ್ಟ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಬಾಯ್. ನಾವು ಯಾವಾಗಲೂ ಅನ್ಕೋಬೋದು ಇದಕ್ಕಿಂತ ರೆಡಿಮೇಡೇ ಬೆಟರು ಅಂತ. ಹೌದು, ಖಂಡಿತನೇ. ಯಾಕೆ ಅಂತಂದರೆ ಪ್ರೈಸ್ ವರ್ಕೌಟ್ ಆಗುತ್ತೆ. ಆದರೆ ನಾವು ಹೊರಗಡೆಯಿಂದ ತಗೊಂಡಾಗ ಬಟ್ಟೆ ಚೆನ್ನಾಗಿರೋದು ತಗೊಂಡು ಹೊಲ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ನೀವು ಹೊರಗಡೆ ತಗೊಂಡಾಗ ಬಟ್ಟೆ ಅಷ್ಟು ಚೆನ್ನಾಗಿರೋದು ಸಿಗೋದಿಲ್ಲ. ಎಷ್ಟೊಂದು ಸರಿ ತುಂಬಾ ದುಡ್ಡು ಕೊಡಬೇಕಾಗತ್ತೆ. ಆದರೆ ಈ ಥರ ಹೊಲ್ಕೊಂಡಾಗ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಾನೇ ಹೊಲ್ಕೊಂಡಿದ್ದೀನಿ ಅಪ್ಪ ಅಂತ. ಮತ್ತು ತುಂಬ ದಿನವೇ ಬಾಳಿಕೆ ಬರುತ್ತೆ. ಮತ್ತು ನಾವು ಹೆಂಗೆ ಬೇಕೋ ಅಂದರೆ ತುಂಬ ಡಿಸೈನ್ಸ್ ನಾವು ಹೊಲಿಯೋಕ್ಕಾಗಲ್ಲ ಬಿಡಿ, ಅದು ರೆಡಿಮೇಡಲ್ಲೇ ಬರುತ್ತೆ. ಹಾಗೆಯೇ ಸಿಂಪಲ್ಲಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ಹೊಲ್ಕೋಬೋದು. ಅಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.